ಐತಿಹಾಸಿಕವಾದಂತಹ ನಾಟಕದ ಪೂರ್ವಭಾವಿ ಸಮಾರಂಭಕ್ಕೆ ಸಿದ್ಧರಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಹ್ವಾನಿತರನ್ನು ಶ್ರೀಯುತ ಗಣಪತಿ ಹೆಗಡೆ ಹುಲಿಮನೆ ರಂಗಕರ್ಮಿಗಳು ಇವರು ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೀನಿ. ಮುದಮುನಿ ಮಾತಾಂಬುದಿ ಚಂದಿರ ಮುದಮುನಿ ಮಾತಾಂಬುದಿ ಚಂದಿರ ಬುಧಜನ ಪ್ರಸಂಗದಿ ಭವಹರ ಬುಧಜನ ಪ್ರಸಂಗದಿ ಭವಹರ ಮಧು ವಿರೋಧಿಯ ಕಥಾಮೃತ ಶ್ರವಣದಿ ಮಧು ವಿರೋಧಿಯ ಕಥಾಮೃತ ಶ್ರವಣದಿ ಒದಗಿಸು ಮಮ ಸುಜ್ಞಾನ ಮನಸರಿ ಒದಗಿಸು ಮಮ ಸುಜ್ಞಾನ ಮನಸರಿ ಸಿಂಧೂರ ವದನ ಕೊಡುವರ ಸಿಂಧೂರ ವದನ ಇಂದುಧರಾತ್ಮಜ ವಂದಿಸುವೆನು ನಾ ಇಂದುಧರಾತ್ಮಜ ವಂದಿಸುವೆನು ನಾ ಸಿಂಧೂರ ವದನ ಕೊಡುವರ ಸಿಂಧೂರ ವದನ ಸಿಂಧೂರ ವದನ ಸಿಂಧೂರ ವದನ. ರಾಜೇಂದ್ರ ಕೊಳಗಿ ಹಾಗೂ ಸಂಘಟಕರಿಗೆ ಧನ್ಯವಾದಗಳು. ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರನ್ನೂ ಕೂಡ ನಮ್ಮ ರಂಗಸೌಗಂಧ ತಂಡದ ಮುಖ್ಯಸ್ಥರು ರಂಗಕರ್ಮಿಗಳು ಆದಂತಹ ಗಣಪತಿ ಹೆಗಡೆ ಹುಲಿಮನೆಯವರು ಸ್ವಾಗತವನ್ನು ಹೇಳಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ನಾಟಕ ಪ್ರದರ್ಶನಕ್ಕೆ ಆಗಮಿಸಿದ ಹಾಗೂ ಆಗಮಿಸಲಿರುವ ಎಲ್ಲ ಸಹೃದಯಿ ಪ್ರೇಕ್ಷಕರುಗಳನ್ನು ರಂಗಸೌಗಂಧ ತಂಡದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಕಳೆದ 20 ವರ್ಷಗಳಿಂದ ನಾವು ರಂಗಸೌಗಂಧ ತಂಡ ಕಟ್ಟಿಕೊಂಡು ರಂಗ ಕ್ರಿಯೆಗಳನ್ನು ನಡೆಸ್ತಾ ಇದ್ದೇವೆ. ಪ್ರತಿ ವರ್ಷ ಒಂದೊಂದು ಹೊಸ ನಾಟಕ ಸಿದ್ಧಪಡಿಸಿ ನಮಗೆ ಎಲ್ಲೆಲ್ಲಿ ಸಾಧ್ಯವಾಗುತ್ತದೋ ರಾಜ್ಯಾದ್ಯಂತ ಸಂಚಾರ ಮಾಡಿ ಎಲ್ಲೆಲ್ಲಿ ಪ್ರದರ್ಶನ ನೀಡ್ತಾ ಬರ್ತಾ ಇದ್ದೇವೆ. ಪ್ರಸ್ತುತ ನಮ್ಮ ಊರಿನದೇ ಕತೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಷ್ಟೋ ಕುಟುಂಬಗಳು ತಮ್ಮ ಸರ್ವಸ್ವವನ್ನೂ ಕಳೆದುಕೊಂಡು ಅನಾಥರಾಗಿದ್ದು ನಮಗೆಲ್ಲರಿಗೂ ಗೊತ್ತು. ಅಂತಹ ಒಂದು ಕ್ರಾಂತಿವೀರ ಚೌಡಾನಾಯಕರು ಬೇಡ್ಕಣಿ ಅವರ ಕಥೆಯನ್ನು ಆಧರಿಸಿ ಶ್ರೀಯುತ ಶ್ರೀಪಾದ ಹೆಗಡೆ ಮಗೆಗಾರ್ ಅವರು ಕ್ರಾಂತಿಯ ಕಿಡಿ ನಾಟಕವನ್ನು ರಚಿಸಿದ್ದಾರೆ. ಅದನ್ನು ನಾವು ಈ ಬಾರಿಯ ತಿರುಗಾಟಕ್ಕೆ ಎತ್ಕೊಂಡಿದ್ದೇವೆ. ಸಾಧಾರಣ 1 ತಿಂಗಳಿನಿಂದ ಇದೇ ಸ್ಥಳದಲ್ಲಿ ನಾವು ತಾಲೀಮನ್ನು ನಡೆಸ್ತಾ ಇದೀಗ ನಿಮ್ಮ ಮುಂದೆ ಪ್ರಥಮ ಪ್ರದರ್ಶನಕ್ಕೆ ಸಜ್ಜುಗೊಂಡು ನಿಂತಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಂದು ಕೇಳಿಕೊಂಡಾಗ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ರತ್ನಾಕರ್ ನಾಯ್ಕರು ರಂಗಾಸಕ್ತರು ರಂಗಪ್ರಿಯರು ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿ ಕೃತಿಕಾರರು ಈ ಹಿಂದೆ ಇವರೇ ರಚಿಸಿದ ದೇವಿಯ ದೇವಿಗೆ ನಾಟಕವನ್ನು ನಾವು ಪ್ರದರ್ಶಿಸಿದ್ದೆವು. ಇದೀಗ ಅವರ 2ನೇ ನಾಟಕ ಕ್ರಾಂತಿಯ ಕಿಡಿ ಇದನ್ನು ಪ್ರದರ್ಶನಕ್ಕೆ ಎತ್ಕೊಂಡಿದ್ದೇವೆ. ಅವರನ್ನು ಕೂಡ ಸಭಾ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರೆದೆ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಬೇಡ್ಕಣಿ ಚೌಡಾನಾಯಕರ ಕುಟುಂಬಸ್ಥರು ಹಾಗೂ ರಂಗಾಸಕ್ತರು ಶ್ರೀಯುತ ಮಹಾಬಲೇಶ್ವರ್ ನಾಯ್ಕ್ ಇವರಿಗೂ ಸಹ ನಾನು ಬನ್ನಿ ಅಂತ ಕೇಳಿಕೊಂಡಾಗ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ನಮಗೆ ಇಲ್ಲಿ ಸ್ಥಳಾವಕಾಶ ನೀಡಿ ಸ್ಥಾನಿಕ ನೆರವನ್ನು ನೀಡಿ ಸದಾ ಪ್ರೋತ್ಸಾಹಿಸುತ್ತಿರುವ ಶ್ರೀಯುತ ವಿಜಯ ಹೆಗಡೆ ದೊಡ್ಡಮನೆಯವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಮಾಧ್ಯಮ ಸ್ನೇಹಿತರುಗಳು
ಎಲ್ಲ ಆಗಮಿಸಿದ್ದಾರೆ. ಅವರನ್ನು ಸಹ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಶ್ರೀಯುತ ಗಣೇಶ್ ಭಟ್ರು, ದಪೇದಾರ್ ಸರ್ ಅವರು, ಹಾಗೂ ಕನ್ನೇಶ್ ನಾಯ್ಕ್ ಕೊಲ್ಸಿರ್ಸಿಯವರು, ಹಾಗೂ ಎಲ್ಲ ಮಾಧ್ಯಮ ಸ್ನೇಹಿತರನ್ನು ಪ್ರೀತಿಯಿಂದ ರಂಗಸೌಗಂಧದ ಪರವಾಗಿ ಸ್ವಾಗತಿಸ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಗಾರಿಯನ್ನು ಬಾರಿಸುವ ಮೂಲಕ ಉದ್ಘಾಟಿಸಿಕೊಡ್ಬೇಕು ಅಂಥೇಳಿ ಶ್ರೀಯುತ ರತ್ನಾಕರ್ ನಾಯ್ಕ ಅವ್ರನ್ನ ಕೇಳ್ಕೊಳ್ತೇನೆ. ಹಾಗೆ ಎಲ್ಲ ಗಣ್ಯರು ಕೂಡ ಸೇರಿ. ಧನ್ಯವಾದಗಳು. ಉದ್ಘಾಟನೆಯನ್ನು ಮಾಡಿರುವಂತಹ ಶ್ರೀಯುತ ರತ್ನಾಕರ್ ನಾಯ್ಕರವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಕೇಳಿ. ಎಲ್ಲರಿಗೂ ನಮಸ್ಕಾರಗಳು. ರಂಗಸೌಗಂಧ ಅರ್ಪಿಸುವ ಕ್ರಾಂತಿಯ ಕಿಡಿ ನಾಟಕ ಪ್ರದರ್ಶನದ ನಿಮಿತ್ತ ಹಮ್ಮಿಕೊಂಡ ಈ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕೃತಿಕಾರರು, ಗುರುಗಳು ಆದಂಥ ಶ್ರೀ ಎಸ್ ವಿ ಹೆಗಡೆ ಅವರೇ, ಮಹಾಬಲೇಶ್ವರ ನಾಯ್ಕರವರೇ, ಈ ರಂಗಸೌಗಂಧದ ನೇತೃತ್ವವನ್ನು ವಹಿಸಿರುವಂತಹ ಶ್ರೀ ಗಣಪತಿ ಹೆಗಡೆ ಹುಲಿಮನೆಯವರೇ, ಸಾಂಸ್ಕೃತಿಕ ವೇದಿಕೆಗಳಿಗೆ ಅವಕಾಶವನ್ನು ನೀಡಿ ಬೆಂಬಲಿಸುತ್ತಿರುವ ಶಂಕರಮಠದ ಧರ್ಮಾಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ಸಭಿಕರೇ, ರಂಗಾಸಕ್ತರೇ, ಹುಲಿಮನೆ ಹುಲಿ ಸೀತಾರಾಮ್ ಶಾಸ್ತ್ರಿಗಳ ಸಂತತಿಯ ಪ್ರತಿನಿಧಿಯಾದಂಥ ಶ್ರೀ ಗಣಪತಿ ಹೆಗಡೆಯವರು ಈ ರಂಗ ಪ್ರಯತ್ನ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬರುತ್ತಿರುವಂಥದ್ದು ಅವರ ರಂಗಾಸಕ್ತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ನಾಟಕ ಮಾಡಿ ಬದುಕುತ್ತಿರುವ ಇಂದಿನ ಜಗತ್ತಿನಲ್ಲಿ ನಾಟಕವನ್ನು ಆಡಿ ಆ ಮೂಲಕ ಬದುಕಿನ ಬಗ್ಗೆ ಚಿಂತನೆಗೆ ಹಚ್ಚುವ ಪ್ರಯತ್ನವನ್ನು ರಂಗಸೌಗಂಧ ತಂಡ ಕೈಗೊಂಡಿರುವುದು ನಿಜಕ್ಕೂ ಪ್ರಶಂಸನೀಯ. ತಂತ್ರಜ್ಞಾನದ ನಿಯಂತ್ರಣಕ್ಕೆ ಸಿಕ್ಕ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಬೇಗ ಫಲಿತಾಂಶವನ್ನು ಬಯಸುವ ಇಂದಿನ ಮನಸ್ಥಿತಿ ವ್ಯವಧಾನವನ್ನು ಕಳೆದುಕೊಂಡಿದೆ. ಅದಕ್ಕಾಗಿ ಸಾವು ಕೂಡ ಬೇರೆ ಬೇರೆ ಆಘಾತಗಳ ಹೆಸರಿನಲ್ಲಿ ದಾಂಗುಡಿ ಇಡುತ್ತಿದೆ. ಈ ರೀತಿಯ ಒತ್ತಡದ ಬದುಕಿನಿಂದ ಹೊರಬರಬೇಕಾದರೆ ನಾವೆಲ್ಲ ಸಂಗೀತ, ಕಲೆ, ಸಾಹಿತ್ಯ ಇಂತಹ ಕ್ಷೇತ್ರಗಳ ಕುರಿತು ಆಸಕ್ತಿಯನ್ನು ವಹಿಸಬೇಕಾಗಿದೆ. ಅಂತಹ ಕೆಲಸವನ್ನು ರಂಗಾಯಣ, ನಿನಾಸಂ, ರಂಗ ಶಂಕರದಂಥ ತಂಡಗಳು ನಾಡಿನಾದ್ಯಂತ ಮಾಡ್ತಾ ಬಂದಿದ್ದಾವೆ. ಹಾಗೆ ಸಿದ್ದಾಪುರದಲ್ಲಿ ಒಡ್ಡೋಲಗ, ರಂಗಸೌಗಂಧಂಥ ತಂಡಗಳು ಬಹಳ ಪ್ರೀತಿಯಿಂದ ಮಾಡುತ್ತಾ ಬಂದಿವೆ. ಇಂತಹ ಇವರ ಶ್ರಮವನ್ನು ಮತ್ತು ಇವರ ರಂಗ ಪ್ರೀತಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕಾಗಿದೆ. ಆತ್ಮೀಯರೇ, ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಿದ್ದಾಪುರಕ್ಕೆ ವಿಶೇಷವಾದಂಥ ಮಹತ್ವ ಇದೆ. ಈ ಹೋರಾಟದಲ್ಲಿ ತೊಡಗಿಕೊಂಡು ಸದಾ ಅಜರಾಮರರಾಗಿರುವ ವಿವರಗಳನ್ನು ಶ್ರೀ ನಾಗರಾಜ್ ಭಟ್ ಕೆಕ್ಕಾರ್ ಅವರು, ಜಿ ಜಿ ಹೆಗಡೆ ಬಾಳ್ಗೋಡವರು ತಮ್ಮ ಕೃತಿಗಳಲ್ಲಿ ಪೂರ್ತಿಯಾಗಿ ದಾಖಲಿಸಿರುವಂಥದ್ದನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ಬೇಡ್ಕಣಿಯ ನಾಯಕರು ಬ್ರಿಟಿಷರ ವಿರುದ್ಧ ಹೋರಾಡಿದ ಗಂಡುಗಲಿಗಳಲ್ಲಿ ಒಬ್ಬರು. ಇವರ ಜೀವನ ವೃತ್ತಾಂತ ನಾಟಕ ಇಂದು ಪ್ರದರ್ಶನಗೊಳ್ತಿದೆ. ಕ್ರಾಂತಿಯ ಕಿಡಿ ನನ್ನ ವಿದ್ಯಾಗುರುಗಳಾದ ಶ್ರೀ ಎಸ್ ವಿ ಹೆಗಡೆ ಅವರು ತುಂಬ ಚೊಕ್ಕಟವಾಗಿ ರಚಿಸಿದ್ದಾರೆ. ಆ ನಾಟಕದ
ರಂಗರೂಪದ ಪ್ರದರ್ಶನವನ್ನು ರಂಗಸೌಗಂಧ ತಂಡ ಈ ವರ್ಷ ತಿರುಗಾಟದ ನಾಟಕಕ್ಕೆ ಆಯ್ಕೆ ಮಾಡಿಕೊಂಡಿದೆ. ಅವರ ಈ ಪ್ರಯತ್ನವನ್ನು ಪ್ರಶಂಸಿಸೋಣ, ಬೆಂಬಲಿಸೋಣ. ಚೌಡನಾಯಕರು ಬ್ರಿಟಿಷರ ವಿರುದ್ಧ ತೊಡೆತಟ್ಟಿದ ವೀರ. ಅಂದಿನ ಪಾರತಂತ್ರದ ಪ್ರಭುತ್ವವನ್ನು ಪ್ರಶ್ನಿಸಿದವರು. ಸತ್ಯವನ್ನೇ ಹೇಳುತ್ತೇನೆ ಎಂದು ಇತಿಹಾಸವನ್ನು ಪ್ರಶ್ನಿಸುವ ನಾವು ವರ್ತಮಾನದಲ್ಲಿ ಪ್ರಭುತ್ವವನ್ನು ಪ್ರಶ್ನಿಸುವುದು ತಪ್ಪಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕುತ್ತಿರುವ ನಾವು ಪ್ರಭುತ್ವವನ್ನು ಒಮ್ಮುಖವಾಗಿ ಒಪ್ಪಿಕೊಳ್ಳಬಾರದು, ಒಪ್ಪಿಕೊಳ್ಳುವ ಅನಿವಾರ್ಯತೆಯೂ ಕೂಡ ಇಲ್ಲ ಹೇಳುವಂಥದ್ದನ್ನು ನೋಡಬೇಕಾಗಿರುತ್ತೆ. ಸಮಾಜದ ಪ್ರಭುತ್ವದ ಅಂಥ ಎಷ್ಟೋ ಓರೆಕೋರೆಗಳನ್ನು ನಾಟಕವು ಎತ್ತಿ ತೋರಿಸ್ತದೆ. ಏಕೆಂದರೆ ಬೇಂದ್ರೆಯವರು ಹೇಳಿದ ರೀತಿಯಲ್ಲೇ ಜೀವನ ಕೆಟ್ಟರೆ ನಾಟಕದಿಂದ ಸುಧಾರಿಸ್ಬೋದು, ನಾಟಕನೇ ಕೆಟ್ಟರೆ ಅದಕ್ಕೋಸ್ಕರ ನಾಟಕಕ್ಕೆ ಕೆಟ್ಟ ಜೀವನವನ್ನು ಸರಿ ಮಾಡುವ ಶಕ್ತಿ ಇದೆ. ಗಿರೀಶ್ ಕಾರ್ನಾಡರು ಒಂದು ಮಾತು ಹೇಳ್ತಾರೆ ಅವರ ಯಯಾತಿ ನಾಟಕದಲ್ಲಿ, ನಮ್ಮೆದುರು ನಕಾಶೆಯಲ್ಲಿ ತೋರಿಸಿದ ದಾರಿಗಳಿಲ್ಲ, ಜೇಡರ ಬಲೆ ಇದೆ ಅಂತ. ಅದಕ್ಕಾಗಿ ನಾವು ಜೇಡರ ಬಲೆಯನ್ನು ಕಿತ್ತು ಹಾಕಬೇಕಿದೆ. ಕೆಡುತ್ತಿರುವ ಜೀವನವನ್ನು ಸರಿಪಡಿಸಿಕೊಳ್ಳಬೇಕು. ಆ ಕೆಲಸ ಮಾಡುವ ಶಕ್ತಿ ನಾಟಕಕ್ಕಿದೆ. ಏಕೆಂದರೆ ಅದು ತೋರಿಸುವುದು ವಾಸ್ತವವನ್ನು, ಅದು ಪ್ರದರ್ಶನಗೊಳ್ಳುವುದು ವರ್ತಮಾನದಲ್ಲಿ. ಈ ನಾಟಕ ಸ್ವಾಭಿಮಾನದ, ಸ್ವಾತಂತ್ರ್ಯದ ಪ್ರತೀಕವಾಗಿರುವುದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೇಕಾಗಿರುತ್ತೆ. ನಾನು ಒಂದಿಷ್ಟು ವಿಷಯಗಳನ್ನು ಬರ್ಕೊಂಡು ಬಂದು ಹೇಳಲಿಕ್ಕೆ ಕಾರಣ, ನಿಮ್ಮ ರೀತಿಯ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ಶಂಕರಮಠದಲ್ಲಿ ಸುಮಾರು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದೆ. ಒಮ್ಮೆಲೆ ಗಣಪತಿ ಹೆಗಡೆಯವರು, ಇಲ್ಲ ಈ ಒಂದು ಪ್ರದರ್ಶನದಲ್ಲಿ ನೀವು ವೇದಿಕೆಯಲ್ಲಿ ಇರ್ತೀರಿ, ಬರಬೇಕು ಹೇಳಿದಾಗ ಒಂದೆರಡು ಮಾತಾಡಬೇಕು ಹೇಳುವಂಥ ವೇಳೆಯಲ್ಲಿ ನನಗೆ ಭಾಳ ಭಯ ಆಯಿತು. ಯಾಕಂದರೆ ಅಲ್ಲಿ ನಿಂತ್ಕೊಂಡು ನಾವು ಕೇಳಿರ್ತೀವಿ, ಹೇಳಿರ್ತೀವಿ. ಈ ಶಂಕರ ಮಠದಲ್ಲಿ ನಡೀತಾ ಇರುವಂಥ ಎಷ್ಟೆಲ್ಲ ಕಾರ್ಯಕ್ರಮಗಳಲ್ಲಿ ನಾವು ವೀಕ್ಷಕರಾಗಿದ್ವಿ. ಇವತ್ತು ನಮಗಿಲ್ಲಿ ವೇದಿಕೆಯಲ್ಲಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥದ್ದು ನನ್ನ ಸುಕೃತ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಆದರೆ ನಾಟಕದ ಶಕ್ತಿ, ನಾಟಕದ ವಿಶೇಷತೆಗಳನ್ನು ನಾವು ಮಾತುಗಳ ಮೂಲಕ ಅದನ್ನು ಅನುಭವಿಸ್ಲಿಕ್ಕಾಗಲ್ಲ, ಅದು ಅಭಿನಯದ ಮೂಲಕನೇ ಅನುಭವಿಸ್ಬೇಕಾಗಿರುತ್ತೆ. ಯಾವುದೇ ರಂಗಕೃತಿಗಳು ಅದು ವಾಚನ ಮಾಧ್ಯಮ ಆದಂಥ ವೇಳೆಯಲ್ಲಿ ನಮ್ಮ ಸ್ಮೃತಿಪಟಲದಲ್ಲಿ ಎಲ್ಲಿವರೆಗೆ ಒಂದು ರಂಗ ಪರಿಕಲ್ಪನೆ ಬರೋದಿಲ್ವೋ ಆವಾಗ ನಾವು ರಂಗಾಸಕ್ತಿಯನ್ನು ರೂಢಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿ ಒಂದು ಮಾತು ಅದು ಸಂಭಾಷಣೆಯ ರೂಪದಲ್ಲಿ ನಾವು ಅನುಭವಿಸ್ಬೇಕಾಗತ್ತೆ. ಅದನ್ನು ಅನುಭವಿಸುವಂಥ ರೀತಿಯ ಮನಸ್ಥಿತಿ ನಮ್ಮಲ್ಲಿರೋದ್ರಿಂದ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಮೌನ ಮೊಗ್ಗೆಯ ನೋಡೆದು ಮಾತರಳಿ ಬರುವ ಗಳಿಗೆ ಇದು. ಇದಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಗೊತ್ತಿರುವ ಕಥೆಯ ರಂಗಪ್ರಯೋಗವನ್ನು ಕಣ್ತುಂಬಿಕೊಳ್ಳುವ ಸಂದರ್ಭ ಇದಾಗಿದೆ. ನಿಮ್ಮೊಂದಿಗೆ ನಾನು ಕೂಡ ಆ ಸಂದರ್ಭಕ್ಕಾಗಿ ಕಾಯ್ತಾ ಇದ್ದೇನೆ. ಮಾತು ಕೃತಿಯ ಮೂಲಕ ಬಂದಂಥ ವೇಳೆಯಲ್ಲಿ ಅದು ಒಂದು ದಾಖಲೆ ಆಗಿರ್ತದೆ. ಆ ದಾಖಲೆ ಅಭಿನಯದ ಮೂಲಕ ಬಂದಂಥ ವೇಳೆಯಲ್ಲಿ ಅದು ಸ್ಮೃತಿಪಟಲದಲ್ಲಿ ಯಾವಾಗಲೂ ಅಚ್ಚೊತ್ತಿರುತ್ತೆ. ಮನುಷ್ಯನ ಮೇಲೆ ಹೆಚ್ಚಿನದಾಗಿ ವಾಚನ ಮಾಧ್ಯಮ ಪ್ರಭಾವ ಬೀರುವುದಕ್ಕಿಂತ ವರ್ತಮಾನದಲ್ಲಿ ದೃಶ್ಯ ಮಾಧ್ಯಮಗಳ ಹಾವಳಿಗಳು ಮತ್ತು ದೃಶ್ಯ ಮಾಧ್ಯಮಗಳ ಪ್ರಭಾವಗಳ ಎರಡಕ್ಕೂ ಕೂಡ ನಾವು ತೆರ್ಕೊಂಡಿದ್ದೇವೆ. ಆ ರೀತಿಯ ವ್ಯವಸ್ಥೆಯ ಭಾಗವಾಗಿ ನಾವಿದ್ದೇವೆ. ಇದರ ಮಧ್ಯೆಯೂ ಕೂಡ ರಂಗಾಸಕ್ತಿಯ ಕೊರತೆ ನಮ್ಮಲ್ಲಿ ಆಗಲಿಲ್ಲ, ಆಗ್ತಾ ಇಲ್ಲ, ಅದು ಸೋಲೋದಿಲ್ಲ ಹೇಳುವಂತಹ ಅಂಶಗಳು ಈ ಶಂಕರ ಮಠದಲ್ಲಿ ನಡೆದಂಥ ಎಷ್ಟೆಲ್ಲ ಪ್ರಯೋಗಗಳಿಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಯಾವ ನಾಟಕಗಳು ಸೋಲಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಅವು ಜನರ ನಾಡಿ ಮಿಡಿತವನ್ನು ಹಿಡಿದಿಡ್ತವೆ. ಜನರ ನಾಡಿ ಮಿಡಿತವನ್ನು ಯಾವ ರೀತಿಯಲ್ಲಿ ತೋರಿಸ್ಬೇಕು ಹೇಳುವಂಥ ಶಕ್ತಿ ನಾಟಕಕ್ಕಾಗಿರ್ತವೆ. ಅಂಥ ರೀತಿಯ ಒಂದು ರಂಗಪ್ರಯೋಗ ಇಲ್ಲಿ ನಡೀತಾ ಇದೆ. ಸಿದ್ದಾಪುರದ ಇತಿಹಾಸದ ಬಗ್ಗೆ ಹೇಳುವಂತಹ ಅವಶ್ಯಕತೆ ಈ ಸಂದರ್ಭದಲ್ಲಿ ಅಷ್ಟು ಕಾಣಿಸೋದಿಲ್ಲ ಅಂತ ಹೇಳಿ ಭಾವಿಸಿದ್ದೇನೆ. ಕಾರಣ ಇಷ್ಟೇ, ಒಂದು ಕರಪತ್ರ ಅಲ್ಲಿದೆ. ಆದರೆ ಸ್ವಾತಂತ್ರ್ಯ
ಹೋರಾಟಗಾರರ ಕುಟುಂಬದವರು ಸಭೆ ಮಾಡುವಂತಹ ಅಥವಾ ಅವರು ಹೋರಾಟ ಮಾಡುವಂಥ ಸಂದರ್ಭಗಳಲ್ಲಿ ಇವತ್ತಿನ ಸಿದ್ದಾಪುರದಲ್ಲಿ ಇರುವಂಥದ್ದು ಒಂದು ಬೇಸರ ಸಂಗತಿ. ಕಾರಣ ಏನಪ್ಪ ಅಂದರೆ ಎಲ್ಲ ಕಡೆನೂ ಕೂಡ ಆ ಸ್ವಾತಂತ್ರ್ಯ ಸ್ಮಾರಕ ಭವನ ನಿರ್ಮಾಣ ಆಗಿದೆ, ಇನ್ನೂ ಕೂಡ ಸಿದ್ದಾಪುರದಲ್ಲಿ ಆಗದೇ ಇರುವಂಥ ಬೇಸರ ಒಂದು ಕಡೆ ಕಾಣ್ತಾ ಇದೆ. ಆದ್ರೂ ನಾವು ರಂಗ ಪ್ರದರ್ಶನದ ಈ ವೇದಿಕೆಯಲ್ಲಿ ಇದ್ದೇವೆ. ರಂಗ ಪ್ರದರ್ಶನಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗೋಣ. ಮತ್ತೊಮ್ಮೆ ಅವಕಾಶಕ್ಕೆ ವಂದಿಸುತ್ತಾ ರಂಗ ಸೌಗಂಧದ ಗಣಪತಿ ಹೆಗಡೆ ಮತ್ತು ಅವರ ಪರಿವಾರಕ್ಕೆ ವಂದಿಸ್ತಾ ಅವರ ಹುಲಿಮನೆ ಸೀತಾರಾಮ್ ಶಾಸ್ತ್ರಿ ಅವ್ರನ್ನ ಸ್ಮರಿಸುತ್ತಾ ಅವಕಾಶಕ್ಕೆ ವಂದಿಸ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಶ್ರೀ ರತ್ನಾಕರ ನಾಯ್ಕ ಅವರಿಗೆ ಧನ್ಯವಾದಗಳು. ನಮ್ಮದನ್ನು ದಕ್ಷಿಣದ ಬಾರ್ಡೋಲಿ ಅಂತ ಹೇಳಿ ಕರೀತೀವಿ. ನಾವು ಹಿಂದಿನ ನಾಟಕದಲ್ಲಿ ದೇವಿಯ ದೀವಿಗೆಯಲ್ಲಿ ಹಲವಾರು ಜನ ಈ ಭಾಗದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಂಥವರನ್ನು ನಾವು ವೇದಿಕೆ ತರುವಂತಹ ಪ್ರಯತ್ನ ಮಾಡಿದ್ವಿ ರಂಗದ ಮೇಲೆ. ಆ ಸಂದರ್ಭದಲ್ಲಿ ಕೋವಿಡ್ ಬಂದಿದ್ದರಿಂದ ಬಹುಶಃ ನಮ್ಮ ವಿಚಾರದ ಪ್ರಕಾರ ಈ ಭಾಗದಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮಾಡುವ ಅನ್ನುವಂತಹ ಆಸೆಗೆ ಅದು ಸ್ವಲ್ಪ ತಣ್ಣೀರೆರಚಿತ್ತು. ಇದರ ಜೊತೆಗೆ ಈಗ ನಾವು ಪುನಃ ಮತ್ತೆ ಸ್ವಾತಂತ್ರ್ಯ ಹೋರಾಟದ ಸಿದ್ದಾಪುರದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತಗೊಂಡ್ಬಂದಿದ್ದೀವಿ. ನಮ್ಮ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಿದ್ದಾಪುರದಲ್ಲಿ ಬಹಳ ವಿಶಿಷ್ಟವಾದಂತಹ ಕೆಲವು ಘಟನೆಗಳಿದ್ದಾವೆ. ಅದರಲ್ಲಿ ಹುಲ್ಲು ಬನ್ನಿ ಚಳುವಳಿ ಇರ್ಬೋದು, ಜಂಗಲ್ ಸತ್ಯಾಗ್ರಹ ಇರ್ಬೋದು, ಅಥವಾ ಕರ ನಿರಾಕರಣೆಯಲ್ಲಿ ಬಹಳ ಹೋರಾಟ ನಡೆದಿದೆ. ಅದೇ ರೀತಿಯಲ್ಲಿ ಮಹಿಳಾ ಹೋರಾಟ ಇಲ್ಲಿ ತುಂಬ ಹೆಚ್ಚಿನದಾಗಿ ನಡೆದಂತಹದ್ದು. ಈ ಘಟನೆಗಳನ್ನು ಇಟ್ಕೊಂಡು ಇನ್ನೂ ಕೆಲವು ಈ ರೀತಿಯಲ್ಲಿ ರಂಗಕೃತಿಗಳು ಬಂದರೆ ನಮಗೆ ಅದನ್ನು ರಂಗದ ಮೇಲೆ ತರಲಿಕ್ಕೆ ಸಾಧ್ಯ ಆಗ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ಈ ನಾಟಕದ ಕರ್ತೃಗಳು ಆದಂತಹ ಶ್ರೀಯುತ ಶ್ರೀಪಾದ ಹೆಗಡೆ ಮಗೇಗಾರವರು ಬಹಳ ಮುತುವರ್ಜಿಯನ್ನು ವಹಿಸಿ ಒಂದು ರಂಗಕೃತಿಯನ್ನು ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಈಗ ಈ ರಂಗಕೃತಿಯನ್ನು ರಚಿಸುವಲ್ಲಿ ಅಥವಾ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನಾಟಕವನ್ನು ರಚಿಸುವಲ್ಲಿ ಅವರ ಒಂದು ಅನಿಸಿಕೆಗಳು ಅದನ್ನು ನಮ್ಮ ಮುಂದೆ ಇಡಬೇಕು ಅಂಥೇಳಿ ಶ್ರೀಪಾದ ಹೆಗಡೆ ಮಗೇಗಾರ್ ಅವರನ್ನು ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಉದ್ಘಾಟನೆ ಮಾಡಿದಂಥ ರತ್ನಾಕರ ನಾಯ್ಕರವರೇ, ಚೌಡನಾಯಕರ ವಂಶದ ಕುಡಿಯಾದಂಥ ಮಹಾಬಲೇಶ್ವರ ನಾಯ್ಕರವರೇ, ರಂಗ ಸೌಗಂಧದ ನಿರ್ದೇಶಕರಾದ ಗಣಪತಿ ಹೆಗಡೆಯವರೇ, ಎಲ್ಲ ನಾಟಕದ ಕಲಾಭಿಮಾನಿಗಳೇ, ತಂಡದ ಎಲ್ಲ ಕಲಾವಿದರುಗಳೇ, ಈ ನಾಟಕ ನಾನು ಬರೆದಿದ್ದು 2008ನೇ ಇಸ್ವಿಯಲ್ಲಿ ಪ್ರಕಟಿಸಿದ್ದಾದ್ರೂ ಕೂಡ ಬರೆದಿದ್ದು 2002 ಅಥವಾ 2003ರಲ್ಲಿ ಇರ್ಬೋದು. ಅದರದ್ದು ಒಂದು ಕೆಲವು ಭಾಗವನ್ನು ನಮ್ಮ ಹೈಸ್ಕೂಲ್ ಮಕ್ಕಳಿಂದ ಆಡಿಸಿದ್ದೆ. ಬೇಡ್ಕಣಿಯ ಕೆಲವು ಕಲಾವಿದರು ಹೂವಿನ ಮನೆ ಶಾಲೆ ಮನೆ ಎದುರಿಗೆ ಅದು ಪೂರ್ಣ ಆಡಲಿಲ್ಲ, ಸ್ವಲ್ಪ ಭಾಗವನ್ನು ಆಡಿದರು. ಜಿ ಬಿ ಹೆಗಡೆ ಹಿತ್ಲೆಕೈಯವರು ಈ ನಾಟಕವನ್ನು ಬಾನುಲಿಗೆ ಅಳವಡಿಸಿದರು. ಇದೀಗ ಗಣಪತಿ ಹೆಗಡೆಯವರು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಸಕಲ ಸಿದ್ಧತೆಯೊಂದಿಗೆ ಈ ರಂಗಕ್ಕೆ ತರಲಿಕ್ಕಿದ್ದಾರೆ. ನಾನು ವೈಯಕ್ತಿಕವಾಗಿ ಅವರಿಗೆ ಈ ನಾಟಕವನ್ನು ಇಲ್ಲಿ ವೇದಿಕೆಗೆ ತರಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ನಾಟಕದ ಪಠ್ಯ ಅಂತಂದರೆ ಒಂದೊಂದು ರೀತಿ ಅಷ್ಟಮಿಯ ಚಂದ್ರ ಇದ್ದ ಹಾಗೆ. ಅದು ರಂಗದಲ್ಲಿ ಪೂರ್ಣಚಂದ್ರಾಗಿ ಕಂಗೊಳಿಸಬೇಕಾಗ್ತದೆ. ನಾಟಕ ರಚನೆಯ ಹಂತದಲ್ಲಿ ಒಂದು ರೀತಿಯಲ್ಲಿ ಸೃಷ್ಟಿಯ ಕೆಲಸಕ್ಕೆ ತೊಡಗಿದರೆ ಅದು ರಂಗದ ಮೇಲೆ ಮರು ಸೃಷ್ಟಿಯಾಗ್ತದೆ, ಮರು ಜನ್ಮವನ್ನು ಪಡೀತದೆ. ಅಂತಹ ಒಂದು ಸಂದರ್ಭದಲ್ಲಿ ಪಠ್ಯದಲ್ಲಿರುವಂತಹ ನಿರ್ಜೀವ ವ್ಯಕ್ತಿಗಳಿಗೆ ಜೀವ ಕಳೆ ತುಂಬಿ ರಂಗದ ಮೇಲೆ ಆ ಪಾತ್ರ ಬದುಕಿಸುವಂತೆ ಮಾಡುವಂಥದ್ದು ನಿರ್ದೇಶಕರ ಕೈಯಲ್ಲಿರ್ತದೆ. ಯಾಕೆಂದರೆ ಪಾತ್ರಗಳು ರಂಗದ ಮೇಲೆ ಓಡಾಡ್ತವೆ, ಉಸಿರಾಡ್ತವೆ, ಭಾವನೆಗಳನ್ನು ವ್ಯಕ್ತಪಡಿಸ್ತವೆ. ಅದರ ಜೊತೆಗೆ ಆ ರಂಗಕ್ಕೆ ಪೂರಕವಾಗಿ ಬೇಕಾದಂಥ ಸಂಗೀತ ಸಂಯೋಜಕರು ಇರ್ತಾರೆ. ಬೇಕಾದಂಥ ಒಂದು ವೇದಿಕೆಯನ್ನು ಸಿದ್ಧಪಡಿಸಲಿಕ್ಕೆ ಸಂಯೋಜಕರು ಇದ್ದಿರ್ತಾರೆ. ಜೊತೆ ವೇಷಭೂಷಣಗಳು ಕೂಡ ಅದರೊಳಗಿದ್ದಿರ್ತದೆ. ಹಾಗಾಗಿ ರಂಗಕೃತಿಗಿಂತ ಈ ರಂಗದ ಪ್ರಯೋಗ ಇದೆಯಲ್ಲ
ಅದು ಕೂಡ ಒಂದು ಕಲಾತ್ಮಕವಾದಂಥ ಒಂದು ಪ್ರತಿಸೃಷ್ಟಿನೇ ಆಗಿರ್ತದೆ. ಅಂತಹ ಈ ಎಲ್ಲ ಕಲಾವಿದರು ಸೇರಿ ಅಂತಹ ಒಂದು ಕಲಾಕೃತಿಯನ್ನು ಮಾಡಿ ಪ್ರೇಕ್ಷಕರಿಗೆ ತಲುಪಿಸ್ತಾರೆ. ನಾಟಕದ ಆಶಯ ಏನಿದೆಯೋ ಅದು ಸಮರ್ಥವಾಗಿ ಪ್ರೇಕ್ಷಕರಿಗೆ ತಲುಪಿದರೆ ಆ ನಾಟಕ ಸಾರ್ಥಕ್ಯವನ್ನು ಪಡೆಯುತ್ತದೆ. ಅಂಥ ಕೆಲಸವನ್ನು ಇವರು ಇಂದು ಇಟ್ಟುಕೊಂಡಿದ್ದಾರೆ. ಉದ್ಘಾಟನೆ ಆಗಿದೆ. ನಾಟಕ ಯಶಸ್ವಿಯಾಗಲಿ ಅಂತ ನಾನು ಆಶಿಸ್ತೇನೆ. ಬೇಡ್ಕಣಿ ಚೌಡನಾಯ್ಕರು 800 ರೂಪಾಯಿ ತೇರುವೆ ಜಮೀನು ಇರುವಂತಹ ಒಬ್ಬ ಶ್ರೀಮಂತ ಕುಟುಂಬದಲ್ಲಿ ಜನಿಸಿ ಬಂದವರು. ಹೊನ್ನಾವರದ ಸೈಂಟ್ ಥಾಮಸ್ ಹೈಸ್ಕೂಲಿಗೆ ಹೋಗಿ ಮೆಟ್ರಿಕ್ಯುಲೇಷನ್ ಮುಗಿಸ್ಕೊಂಡು ಬಂದವರು. ಬ್ರಿಟಿಷ್ ಸರ್ಕಾರ ನಡೀತಾ ಇತ್ತು ಇಲ್ಲಿ. ಅದ್ರ ಕೆಳಗೆ ಅವರಿಗೆ ಸಾಧ್ಯವಾದರೆ ನೌಕರಿಗೆ ಸೇರುವಂಥ ಎಲ್ಲ ಸಾಧ್ಯತೆಗಳಿತ್ತು. ಅಂತಹ ನೌಕರಿಯನ್ನು ಎಡೆಗಾಲಿನಿಂದ ಒದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾರೆ, ದೇಶ ಪ್ರೇಮಿಗಳಾಗ್ತಾರೆ. ಇಂತಹ ವ್ಯಕ್ತಿಗಳ ಅಂತ್ಯ ಧಾರವಾಡದ ಮಾನಸಿಕ ಆಸ್ಪತ್ರೆಯಲ್ಲಿ ಆಗುತ್ತದೆ. ಅವರ ಕಳೆಬರವನ್ನು ಮನೆಗೆ ತೆಗೆದುಕೊಂಡು ಬರಲಿಕ್ಕೆ ಆಗದೆ ಹೋದಂಥ ಸ್ಥಿತಿ ಅಲ್ಲಿ ರುದ್ರಭೂಮಿಯಲ್ಲಿಯೇ ಅವರ ಅಂತ್ಯ ಆಗುತ್ತದೆ. ಅವರು ಚೌಡನಾಯ್ಕರು ಇಲ್ಲಿ ಈ ನೌಕರಿಗೆ ಸೇರಿಕೊಂಡಿದ್ದಿದ್ದರೆ ಬಹುತೇಕ ಸಿದ್ದಾಪುರದಲ್ಲಿ ಅವರು ನಾಮಾವಶೇಷವಾಗಿ ಹೋಗ್ತಿದ್ರು ಏನು. ಆದರೆ ಅವರು ಸ್ವಾತಂತ್ರ್ಯ ಪ್ರೇಮಿಗಳಾದರು, ಸ್ವಾತಂತ್ರ್ಯವನ್ನು ಉಸಿರಾಡಿಸಿದರು. ಸಿದ್ದಾಪುರ ತಾಲೂಕಿನಲ್ಲಿ ಅವರು ಅಜರಾಮರರಾಗಿ ಉಳಿದಿದ್ದಾರೆ. ಹಾಗಾದರೆ ಸಿದ್ದಾಪುರ ತಾಲೂಕಿನಲ್ಲಿ ಹೆಸರು ಹೇಳ್ತಾ ಹೋದರೆ ಸಾವಿರಾರು ಹೆಸರಿದೆ. ಹುಡುಗರು, ಮುದುಕಿಯರು, ಮಹಿಳೆಯರು, ಹರಿಜನರು, ನಾಮಧಾರಿಗಳು, ಅದು ಯಾವ ಯಾವ ರೀತಿಯಲ್ಲಿ ಅವರು ತಮ್ಮ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ವಿವರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗಿನ ಕಾಲ 20ರ ದಶಕದಿಂದ 14ನೇ ಇಸ್ವಿಯಲ್ಲೇ ಪ್ರಾರಂಭ ಆಗಿದ್ದು 48ನೇ ಇಸ್ವಿವರೆಗೂ ಅವ್ಯಾಹತವಾಗಿ 30-35 ವರ್ಷಗಳ ಕಾಲ ಅವ್ಯಾಹತವಾಗಿ ನಡೀತಲ್ಲ. ಅದರಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಯಾರ್ಯಾರು ಅಂದಿನ ಕಾಲದಲ್ಲಿ ಆಗಿದ್ದು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸ್ವಾತಂತ್ರ್ಯ, ನರನಾಡಿಗಳೆಲ್ಲ ಸ್ವಾತಂತ್ರ್ಯದ ರಕ್ತ ಚಿಮ್ತಾ ಇತ್ತು. ಇಲ್ಲಿ ಹುಲಿಮನೆ ಗಣಪತಿ ಹೆಗಡೆಯವರು ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಇಲ್ಲಿಯಂತಹ ಸಿದ್ದಾಪುರ ತಾಲೂಕಿನ ನೆಲದ ಬಲ ಏನಿತ್ತು ಎನ್ನುವುದನ್ನು ಪ್ರೇಕ್ಷಕರಿಗೆ ತಲುಪಿಸಬೇಕು. ಕಥೆ ಇಲ್ಲಿಗೆ ಮುಗಿಬಾರದು. ಮನೆಗೆ ಹೋಗಬೇಕು, ಉಳಿದವರಿಗೆ ಹೇಳಬೇಕು. ನಮ್ಮ ನೆಲವನ್ನು ನಾವು ಮರೆತರೆ ನಮ್ಮನ್ನೇ ನಾವು ಮರೆತುಕೊಂಡ ಹಾಗೆ. ಅಂಥ ಒಂದು ಮಹತ್ವಾಕಾಂಕ್ಷೆಯಿಂದ ಈ ಒಂದು ನಾಟಕವನ್ನು ಇಲ್ಲಿ ರಂಗದ ಮೇಲೆ ತರ್ತಾ ಇದ್ದಾರೆ. ಹಾಗಾಗಿ ಈ ಕಥೆ ಇಲ್ಲಿಗೆ ಮುಗಿಬಾರದು, ಮುಂದುವರಿಬೇಕು. ಇಲ್ಲಿ ಇನ್ನೊಂದು ಸಂಗತಿ ಇದೆ. ಸಿದ್ದಾಪುರದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದು ಇಷ್ಟೆಲ್ಲ ವರ್ಷ ಆಯಿತು. ಬಹುತೇಕ ಹಲವಾರು ಹೆಸರುಗಳು ನಮ್ಮ ಮನಸ್ಸಿನಿಂದ ದೂರ ಹೋಗಿಬಿಟ್ಟಿದೆ. ಹೋಗಬಾರದು. ಅಂಥವರಿಗೆ ಇಲ್ಲೊಂದು ದೇವಾಲಯ ನಿರ್ಮಿಸಬೇಕು ಎನ್ನುವಂಥ ಉದ್ದೇಶದಿಂದ ಇಲ್ಲಿಯ ಸಾಮಾಜಿಕ ಕಾರ್ಯಕರ್ತರು ಸನ್ನದ್ಧತೆಯನ್ನು ನಡೆಸಿದ್ದಾರೆ. ಇಲ್ಲೊಂದು ಸ್ವಾತಂತ್ರ್ಯ ಹೋರಾಟಗಾರರ ಭವನ ಆಗಬೇಕು ಅಂತ. ಹಾಗೆ ನೋಡಿದರೆ ಅಂಕೋಲದಲ್ಲಿರುವಂಥ ನಾಡವರಿದ್ದಾರಲ್ಲ, ಅವರಲ್ಲಿ ಇನ್ನು ಸ್ವಾತಂತ್ರ್ಯದ ಕೆಚ್ಚು ಇದೆ. ಸ್ವಾತಂತ್ರ್ಯ ಹೋರಾಟಗಾರರ ಭವನ ಯಾವಾಗಲೂ ಆಗಿಬಿಟ್ಟಿದೆ. ನಾವು ಭಾಳ ಹಿಂದುಳಿದಿದ್ದೇವಲ್ಲ. ಒಂದಿನ ಆ ಕೆಚ್ಚು ಹೆಚ್ಚು ಎಲ್ಲ ಎಲ್ಲಿ ಹೋಯಿತು? ಅದಕ್ಕಾಗಿ ಇಲ್ಲೊಂದು ಸ್ವಾತಂತ್ರ್ಯ ಹೋರಾಟಗಾರರ ಭವನವನ್ನು ನಿರ್ಮಾಣ ಆಗಬೇಕು ಎನ್ನುವುದಂಥ ಒಂದು ಚಟುವಟಿಕೆ ನಡೀತಾ ಇದೆ. ಅದಕ್ಕೆ ನೀವು ಸ್ಪಂದಿಸಬೇಕು. ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಿಂದ ಬಂದವರು ಸ್ಪಂದಿಸಬೇಕು. ಅಂತಹ ಒಂದು ದೇವಾಲಯಲ್ಲಿ ನಿರ್ಮಾಣ ಆಗಬೇಕು ಅಂತ ಶ್ರೀಯುತ ವಿ ಜಿ ಹೆಗಡೆ, ಧರ್ಮದರ್ಶಿ ವಿ ಜಿ ಹೆಗಡೆಯವರಿಗೆ ತಿಳಿಸಿದರು. ಅದಕ್ಕೀಗ ಒಂದೊಂದು ಪಾಂಪ್ಲೆಟ್ಟು ಇದೆ. ಇದರ ಬಗ್ಗೆ ವಿವರಣೆಯನ್ನು ಹೊರಗಡೆ ಇದೆ, ನೀವು ಅದನ್ನು ತಿಳಿದುಕೊಳ್ಳಬಹುದು, ಓದಿಕೊಳ್ಳಬಹುದು. ಸದ್ಯದಲ್ಲಿ ಅದಕ್ಕೂ ಸಂಬಂಧಪಟ್ಟಂತೆ ಒಂದು ಕ್ರಿಯಾ ಯೋಜನೆ ನಡೀಲಿಕ್ಕಿದೆ. ಸಿದ್ದಾಪುರದಲ್ಲಿ ಬಹುತೇಕ ಇದೊಂದು ಪ್ರಪ್ರಥಮ ರಂಗ ಪ್ರಯೋಗ. ನೀವು ಎಷ್ಟು ಕುತೂಹಲಿಗಳಾಗಿದ್ದಾರೋ ನಾನು ಕೂಡ ನಾಟಕವನ್ನು ನೋಡಲಿಕ್ಕೆ ಅಷ್ಟೇ ಕುತೂಹಲಿಯಾಗಿದ್ದೇನೆ. ನಾಟಕವನ್ನು ನೋಡೋಣ. ಹಾಗೆ ಹೇಳಿದಾಗೆ ಕಥೆಯನ್ನು ಇಲ್ಲಿ ಮುಗಿಸೋದು ಬೇಡ, ಅದು ಮುಂದುವರಿತಾ ಇರಬೇಕು. ಇಷ್ಟೆಲ್ಲ ಜನರ ಸ್ವಾತಂತ್ರ್ಯ ಹೋರಾಟ ಅದು ನಿಷ್ಫಲ ಆಗಬಾರದು, ನಮ್ಮಿಂದ ಮುಂದುವರಿಬೇಕು. ವಿಜಯ ಹೆಗಡೆಯವರು ಇನ್ನೊಂದು ಮಾತನ್ನು ಹೇಳಿದರು.
ಈ ಹಂತದಲ್ಲಿ ನಾವು ಅದನ್ನು ಮರೆತು ಬಿಟ್ಟರೆ ಸ್ವಾತಂತ್ರ್ಯ ಯೋಧರನ್ನು ಮುಂದಿನ ತಲೆಮಾರಿಗೆ ಅದನ್ನು ತಲುಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ಕೊಂಡಿ ಕಳಚಿ ಹೋಗ್ತದೆ. ಆ ಕೊಂಡಿ ಕಳಚಬಾರದು ಅಂತ ಈಗ ನಾವು ಮುಂದುವರೆದುಕೊಂಡು ಗಣಪತಿ ಹೆಗಡೆಯವರು ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ಪ್ರೇರಣೆ ನಮಗೆ ಬರಲಿ, ಅವರನ್ನು ಮರೆಯದೇ ಹೋದಾಗ ಆಗಲಿ, ಅವರಿಗೆ ಆ ರೀತಿಯಲ್ಲಿ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ಅಂತ ಹೇಳ್ತಾ, ನಾಟಕ ಯಶಸ್ವಿ ಆಗಲಿ ಅಂತ ಹೇಳ್ತಾ ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶ್ರೀಯುತ ಶ್ರೀಪಾದ್ ಹೆಗಡೆ ಮಗೆಗಾರ್ ಇವರಿಗೆ ಧನ್ಯವಾದಗಳು. ಅವರ ಕಳಕಳಿಯಂತೆ ನಾವೆಲ್ಲರೂ ಕೂಡ ನಮ್ಮ ಊರಿನಲ್ಲಿರುವಂತಹ ಸ್ವಾತಂತ್ರ್ಯ ಹೋರಾಟಗಾರರನ್ನು ತಿಳ್ಕೊಂಡು ತಾಲೂಕಿನ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅರಿತುಕೊಳ್ಳುವಂತಹ ಕೆಲಸ ಆಗಲಿ ಅಂತ ಹೇಳ್ತಾ, ಈಗ ವೇದಿಕೆಯ ಮೇಲೆ ಇರುವಂತಹ ಚೌಡಾನಾಯ್ಕರ ಕುಟುಂಬಸ್ಥರಾದಂತಹ ಶ್ರೀಯುತ ಮಹಾಬಲೇಶ್ವರ್ ನಾಯ್ಕ್ ಇವರು ನಮ್ಮ ಈ ಸಭೆಯನ್ನು ಉದ್ದೇಶಿಸಿ 4 ಮಾತುಗಳನ್ನ ಆಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಇವತ್ತಿನ ಈ ನಾಟಕದ ಪ್ರೇಕ್ಷಣೆಗೆ ಸೇರಿದಂಥ ಇಲ್ಲಿ ಬಂದಂಥ ಎಲ್ಲ ಮಹನೀಯರಿಗೂ ನಮಸ್ಕರಿಸುತ್ತಾ, ಈ ಕ್ರಾಂತಿಯ ಕಿಡಿ ಎಂಬ ನಾಟಕದ ರಚನಾಕಾರರಂಥ ಶ್ರೀಪಾದ್ ಹೆಗಡೆ ಮಗೆಗಾರ್ ಅವರಿಗೂ ನಮಸ್ಕರಿಸುತ್ತಾ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಉಪನ್ಯಾಸಕರಂಥ ರತ್ನಾಕರ್ ನಾಯ್ಕ ಅವರಿಗೂ ನಮಸ್ಕರಿಸುತ್ತಾ, ಹಾಗೂ ಈ ನಾಟಕದ ಉಸ್ತುವಾರಿಯನ್ನು ವಹಿಸಿದಂಥ ಮತ್ತು ಈ ರಂಗ ಸೌಗಂಧ ನಾಟಕದ ಜವಾಬ್ದಾರನ ಹೊತ್ತಂಥ ನೇತಾರರಾದಂಥ ಗಣಪತಿ ಹೆಗಡೆರವರನ್ನು ನಮಸ್ಕರಿಸುತ್ತಾ, ಈ ವೇದಿಕೆ ಇವತ್ತು ನನಗೆ ಒಂದು ಸುಸಂದಿತವಾದಂತಹ ದಿನ ಅಂತ ನಾನು ಭಾವಿಸ್ಕೊಳ್ತೀನಿ. ಇವತ್ತಿನ ದಿನ ಸ್ವಾತಂತ್ರ್ಯ ಯೋಧರು ಬಹಳ ಜನ ಇದ್ದಾರೆ. ಅದು ಸಿದ್ದಾಪುರ ತಾಲೂಕಿನ ಸ್ವಾತಂತ್ರ್ಯ ಯೋಧರುಗಳನ್ನು ಹುಡುಕುವಂಥ ಕಾರ್ಯ ಇರ್ಬೋದು, ಇತಿಹಾಸವನ್ನು ಕೆದಕುವಂಥದ್ದು ಇರ್ಬೋದು, ಇವತ್ತು ಈ ಶ್ರೀಪಾದ್ ಹೆಗಡೆರವರು ಮಾಡಿದ್ದಾರೆ. ಅವ್ರು ಹೇಳಿದಾಗೆ ನಾನು ಚೌಡಾನಾಯ್ಕರ ಮರಿಮೊಮ್ಮಗ. ಚೌಡಾನಾಯ್ಕರ ಕುಟುಂಬದಲ್ಲಿ ಅವರು ಮೂಲತಃ 800 ರೂಪಾಯಿ ತೀರುವೆ ಕಟ್ಟುವಂತಹ ಕುಟುಂಬದಲ್ಲಿ ಹುಟ್ಟಿದಂಥವ್ರು ಆಗಿದ್ದರು. ಆದರೆ ನಂತರದಿಂದಲೇ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಆ ಸ್ವಾತಂತ್ರ್ಯದಲ್ಲಿ ಏನೇನು ಕಳ್ಕೊಂಡ ನಂತರದಲ್ಲಿ ನನ್ನ ತಂದೆಯವರು ಇರ್ಬೋದು, ನನ್ನ ತಾತದ್ರು ಇರ್ಬೋದು, ಅಥವಾ ಚೌಡಾನಾಯ್ಕರ ತಾಯಿ ಮೈಲಮ್ಮನ ಸ್ವತಃ ನನ್ನನ್ನು ಎತ್ತಿ ಆಡಿಸಿದಾಳೆ. ಆ ಸಂದರ್ಭದಲ್ಲಿ ನಮ್ಮ ಮನೆತನದ ಬಡತನವನ್ನು ತುಂಬ ಬಡತನವನ್ನು ಕಂಡಿರಿದಂಥ ಅರಿವು ನನಗಿದೆ. ಅವ್ರು ಹೇಳಿದ್ರಲ್ಲಿ 100ಕ್ಕೆ 100 ಸತ್ಯ ಇದೆ. ಆದರೆ ಈ ಥರ ಸ್ವತಂತ್ರ ಯೋಧರು ನನ್ನ ತಾತ ಒಂದೇ ಅಂತ ಹೇಳಲ್ಲ, ಬಹಳಷ್ಟು ಜನ ಇರ್ಬೋದು, ಬೆಳೆದಂಗೆ ಮಹಿಳೆಯರು ಇರ್ಬೋದು. ಅಂತಹ ಇತಿಹಾಸವನ್ನು ಹುಡುಕುವಂಥವರು ಅತಿ ಮುಖ್ಯ ಬೇಕಾಗಿದೆ. ಉದಾಹರಣೆಗೆ ನಾನು ನಮ್ಮ ಚೌಡಾನಾಯ್ಕರ ಹಿಸ್ಟ್ರಿಯನ್ನು ಪತ್ರಿಕಾ ಮಾಧ್ಯಮರು ಬರೆದವಾಗ ನಾನು ಭಾಳಷ್ಟು ಓದಿದ್ದೆ. ಉದಾಹರಣೆಗೆ ಕನಿಷ್ಠ ನಾಯ್ಕರವ್ರು ಈಗ ಇಲ್ಲೇ ಇದ್ದಾರೆ, ಅವರು ಸಹ ಭಾಳಷ್ಟು ಅಂಕಣಗಳನ್ನು ಚೌಡಾನಾಯ್ಕರ ಬಗ್ಗೆ ಬರೀತಿರ್ತಾರೆ, ಓದ್ತಾ ಇದ್ದೆ. ಆ ನಂತರದಲ್ಲಿ 2002ರಲ್ಲೂ ಏನೋ ಇವರು ಅವರ ಇದನ್ನು ಕಥೆಯನ್ನು ಮಾಡಲಿಕ್ಕೆ ಇದು ಮಾಡಿದ್ರು. ನಾನು ವಿದ್ಯಾರ್ಥಿ, ಜನತಾ ವಿದ್ಯಾಲಯ ಬೇಡ್ಕೊಂಡು ವಿದ್ಯಾರ್ಥಿ ಆಗಿದ್ದಾಗ ಈ ಚೌಡಾನಾಯ್ಕರ ಕಥನವನ್ನು ನಮ್ಮ ವೇದಿಕೆಯಲ್ಲಿ ಅದನ್ನು ಪ್ರಸ್ತುತಪಡಿಸಿದರು. ಆ ಸಂದರ್ಭದಲ್ಲಿ ನನಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ. ನಂತರದಲ್ಲಿ ಆ ಒಂದು ಇದನ್ನು ನಮ್ಮ ಬೇಡ್ಕಣೆಯವರು ಯಾರೋ ಕಲಾವಿದರು ಒಂದು ಸ್ವಲ್ಪ ನಾಟಕವನ್ನು ಮಾಡಿದರು. ಆನಂತರ ನನಗೆ ಅದು ಗೊತ್ತಾಗಿರಲಿಲ್ಲ. ನಾನು ಕುಮಟದಲ್ಲಿ ಓದ್ತಾ ಇದ್ದೆ. ನಂತರದಲ್ಲಿ ನಾನು ಶ್ರೀಪಾದ್ ಹೆಗಡೆ ಅವರನ್ನು ಹುಡ್ಕೊಳ್ತಾ ಹೋಗಿದ್ದೆ. ಈ ಚೌಡಾನಾಯ್ಕರ ಇತಿಹಾಸವಾದ ಕಥನದ ಒಂದು ಬುಕ್ ನನಗೆ ಬೇಕು ಅಂಥೇಳಿ. ನಂತರದಲ್ಲಿ ಅವರು ಒಂದು ಬುಕ್ಕನ್ನು ನನಗೆ ಕೊಟ್ಟಿದ್ದರು, ಮತ್ತೊಂದು ಇದು ಕಥೆಯನ್ನು ನಾನು ಅದನ್ನು ಸ್ಟಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಆದರೆ ಇದು ಭಾಳ ತುಂಬ ಒಳ್ಳೆಯ ಕೆಲಸ, ಇತಿಹಾಸವನ್ನು ಹುಡುಕುವಂಥದ್ದು. ಕೆಲವಷ್ಟು ವಿಷಯಗಳು ನಮಗೆ ಗೊತ್ತಿಲ್ಲ. ಈಗ ನಮ್ಮ ತಾತ ಅವರು ಯಾವ ರೀತಿಯಾಗಿ ಬದುಕಿದ್ರು, ಹೇಗೆ ಬದುಕಿದ್ರು ಗೊತ್ತಾಗಿಲ್ಲ ನಮಗೆ. ನಂತರ ನಮ್ಮ ಅಜ್ಜಿ ಇದ್ದಿದ್ದು ನಮ್ಗೆ ಗೊತ್ತಿತ್ತು. ಹಾಗಾಗಿ ಈ ಸಂದರ್ಭ ನನಗೆ ಈ ವೇದಿಕೆಯಲ್ಲಿ ಒಂದು ಮಾತಾಡಲಿಕ್ಕೂ ಒಂದು ಅವಕಾಶ ಮಾಡಿಕೊಟ್ಟಿದ್ದು ನನಗೆ ಭಾಳ ತಮ್ಮ ಈ ರಂಗ ಕಲಾವಿದರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈಗ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಗಣಪತಿ ಹೆಗಡೆ ಅವರನ್ನು ನಾನು ಗುರುಸ್ಥಾನದಲ್ಲಿ ನೋಡ್ತೀನಿ. ಈಗ ನಾನು ಈ ರಂಗ ಸೌಗಂಧ ಇರ್ಬೋದು, ಒಡ್ಡೋಲಗ ಸಂಸ್ಥೆಯ ಗಣಪತಿ ಹೆಗಡೆ ಇಲ್ಲಿದ್ದಾರೆ, ಅದರಲ್ಲೂ ನಾನು ಸ್ವಲ್ಪ ದಿವಸದ ಕೆಲಸವನ್ನು ಮಾಡಿದ್ದೀನಿ. ಹಾಗಾಗಿ ಈ ನಾಟಕ ಅಂತಕ್ಕಂಥದ್ದು ಸಮಾಜದಲ್ಲಿ ಸುಂದರವಾದ ಬದುಕನ್ನು ಕಟ್ಟಲಿಕ್ಕೆ ನಾಟಕ ಅತೀ ಮುಖ್ಯವಾದದ್ದು. ಇವತ್ತಿನ ಮೊಬೈಲ್ ಯುಗದಲ್ಲಿ ನಾಟಕವನ್ನು ನೋಡುವಂಥವ್ರು ಭಾಳ ಕಡಿಮೆ. ಬಟ್ ಆದರೆ ಇತಿಹಾಸವನ್ನು ಹೇಳುವಂಥದ್ದಾಗಲಿ, ಉದಾಹರಣೆಗೆ ನಮ್ಮ ದೇಶದ ಕವಿಗಳಾಗಿರ್ಬೋದು,
ಅಥವಾ ಬಸವಣ್ಣವರಾಗಿರ್ಬೋದು, ವಚನಕಾರ ಕನಕದಾಸರಾಗಿರ್ಬೋದು, ಎಲ್ಲರೂ ಸಹ ಇತಿಹಾಸವನ್ನು ಸಾರಿ ಹೇಗೆ ಹೇಳ್ತಾ ಬಂದರು. ನಮ್ಮ ಸಿದ್ದಾಪುರದ ಈ ಸ್ವಾತಂತ್ರ್ಯ ಯೋಧರ ಇತಿಹಾಸವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಇತಿಹಾಸವನ್ನು ತಿಳ್ಕೊಂಡು ಇನ್ನೂ ರಚನಾಕಾರರಾಗಲಿ ಅಥವಾ ಈ ನಮ್ಮ ರಂಗ ಸಂಸ್ಥೆಗಳಾಗಲಿ ಇನ್ನೂ ಸಹ ಇದನ್ನು ಹೆಚ್ಚಿನಲ್ಲಿ ಅಭಿವೃದ್ಧಿ ತರಬೇಕು, ಅಥವಾ ಸ್ವಾತಂತ್ರ್ಯ ಸಭಾಭವನವನ್ನು ಸಿದ್ದಾಪುರ ತಾಲೂಕಿನಲ್ಲಿ ಆಗಬೇಕು ಅಂತಕ್ಕಂಥದ್ದು ಅವರ ಆಶಯ. ಅದರ ಜೊತೆಗೆ ನಾನೂ ಸಹ ನನ್ನ ಅಳತೆ ಸೇವೆಯನ್ನು ಮಾಡಿ ಅವರ ರಂಗ ಸಜ್ಜಿಕೆ ಇರ್ಬೋದು ಅಥವಾ ಆ ಟ್ರಸ್ಟಿಗಿರ್ಬೋದು, ನಾನು ಆ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೀನಿ ಅಂತೇಳಿ ಈ ವೇದಿಕೆ ಮೇಲೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಬಹುಶಃ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಮನೆಯವರೇ ಹೋರಾಟ ಮಾಡಿದ್ದರೂ ಕೂಡ ನಮಗೆ ಮಾಹಿತಿಗಳನ್ನು ಕಲೆ ಹಾಕಲಿಕ್ಕೆ ಎಷ್ಟು ಕಷ್ಟ ಆಗತ್ತೆ ಕೆಲವೊಮ್ಮೆ ಅನ್ನುವುದನ್ನು ಶ್ರೀಯುತ ಮಹಾಬಲೇಶ್ವರ ನಾಯ್ಕರವರು ತಿಳಿಸಿದ್ದಾರೆ. ಬಹುಶಃ ಇದರಲ್ಲಿ ನಾವು ಇಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥವರು ಕೂಡ ಯಾರೂ ಹೆಸರಿಗಾಗಿ ಮಾಡಿದವರು ಅಲ್ಲ. ಅವರಿಗೆ ದೇಶಕ್ಕಾಗಿ ನಾವು ಒಂದು ಹೋರಾಟ ಮಾಡಬೇಕು ಅನ್ನುವುದು ಒಂದೇ ಇತ್ತು. ಹಾಗಾಗಿ ದಾಖಲೀಕರಣ ಅನ್ನುವುದು ಕೂಡ ಎಷ್ಟು ಮುಖ್ಯ ಆಗತ್ತೆ ಅಂಥೇಳಿ ಆ ದಾಖಲೀಕರಣದ ಕೆಲಸ ಬಹಳ ಮುಖ್ಯವಾಗಿ ಆಗಬೇಕಾದ್ದು. ಈ ಭಾಗದಲ್ಲಿ ಸ್ವಲ್ಪ ಸಾಕಷ್ಟು ಆ ರೀತಿಯ ದಾಖಲೀಕರಣಗಳು ನಡೆದಿದ್ದಾವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಿರುವಂತಹ ಶ್ರೀಯುತ ರತ್ನಾಕರ್ ನಾಯ್ಕ್, ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿದ್ದಾಪುರ, ಇವರಿಗೆ ನಮ್ಮ ರಂಗಸೌಗಂಧ ತಂಡ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂತಹ ಒಂದು ಕೃತಿಯನ್ನು ರಚಿಸಿ ನಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ಹೋರಾಟದ ತಲ್ಲಣಗಳು, ಹೋರಾಟಗಳು, ಅವರ ಹೋರಾಟದ ಕಿಚ್ಚು ಇತ್ಯಾದಿಗಳನ್ನು ನಮಗೆ ತಲುಪಿಸಿದಂತಹ ನಾಟಕಕಾರರಾದಂತಹ ಶ್ರೀಯುತ ಶ್ರೀಪಾದ ಹೆಗಡೆ ಮಗೇಗಾರ್ ಇವರಿಗೂ ಕೂಡ ನಮ್ಮ ರಂಗಸೌಗಂಧ ತಂಡ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಚೌಡಾನಾಯ್ಕರ ಕುಟುಂಬಸ್ಥರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೇಡ್ಕಣಿಯ SDMC ಅಧ್ಯಕ್ಷರು ಆದಂತಹ ಶ್ರೀಯುತ ಮಹಾಬಲೇಶ್ವರ ನಾಯ್ಕ ಅವರಿಗೆ ನಮ್ಮ ರಂಗಸೌಗಂಧ ತಂಡ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ವೇದಿಕೆಯ ಮೇಲಿರುವಂತಹ ನಮ್ಮ ರಂಗಸೌಗಂಧ ತಂಡದ ಮುಖ್ಯಸ್ಥರಾದಂತಹ ರಂಗಕರ್ಮಿಗಳಾದಂತಹ ಶ್ರೀಯುತ ಗಣಪತಿ ಹೆಗಡೆ ಹುಲಿಮನೆಯವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ನಾಟಕವನ್ನು ನೋಡಲಿಕ್ಕೆ ಆಗಮಿಸಿದಂತಹ ಎಲ್ಲ ರಂಗಾಸಕ್ತರಿಗೆ ಹಾಗೂ ಪತ್ರಿಕಾ ಬಳಗದವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮಗೆ ರಂಗ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ಸಹಕಾರವನ್ನು, ಪ್ರೋತ್ಸಾಹವನ್ನು, ಮಾರ್ಗದರ್ಶನವನ್ನು ನೀಡ್ತಾ ಇರುವಂತಹ ಶ್ರೀಯುತ ವಿಜಯ ಹೆಗಡೆ ದೊಡ್ಡಮನೆ ಇವರಿಗೂ ಕೂಡ ನಮ್ಮ ರಂಗಸೌಗಂಧ ತಂಡ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾಟಕ ಪ್ರಾರಂಭ ಆಗತ್ತೆ. ಶಾಂತಚಿತ್ತದಿಂದ ಎಲ್ಲರೂ ವೀಕ್ಷಿಸೋಣ.